ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ 3rd ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಜರ್ನಲ್ ಎಂಟ್ರೀಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾವು ಅಕೌಂಟ್ಸ್ ಶುರು ಮಾಡೋ ಮುಂಚೆ ಒಂದು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್. ಇದನ್ನು ನಾನು ಪ್ರೀವಿಯಸ್ ಚಾಪ್ಟರಲ್ಲಿ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏನು ಹೇಳುತ್ತೆ ಈ ಕಾನ್ಸೆಪ್ಟ್ ಅಂದರೆ, ಒಬ್ಬ ಓನರ್ ತನ್ನ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾನೆ, ಹೌದಾ? ಇದು ಇವನದ್ದೇ ಬಿಸ್ನೆಸ್ ಆಗಿದ್ರೂ ಸಹ ಇವನೇ ಸೆಪ್ರೇಟ್ ಎಂಟಿಟಿ, ಬಿಸ್ನೆಸ್ದೇ ಸೆಪ್ರೇಟ್ ಎಂಟಿಟಿ. ನಾವು ಬಿಸ್ನೆಸ್ ಆಗಿ ನಿಂತು ಯೋಚನೆ ಮಾಡಬೇಕು, ಓನರ್ ಆಗಿ ಅಲ್ಲ. ಐ ಆಮ್ ಬಿಸ್ನೆಸ್, ನಾನು ಬಿಸ್ನೆಸ್. ನನಗೆ ಓನರ್ ದುಡ್ಡು ತಂದುಕೊಟ್ಟಿದ್ರೆ ಅದು ನನಗೆ ಸಾಲ ಆಗುತ್ತೆ. ಇಲ್ಲಿ ಓನರ್ ನಮಗೆ ದುಡ್ಡು ತಂದು ಕೊಟ್ಟರೆ ನಾವು ಅದನ್ನು ನಮ್ಮ ಸ್ವಂತ ದುಡ್ಡು ಅಂತ ಪರಿಗಣಿಸೋದಿಲ್ಲ, ನಾವು ಅದನ್ನು ಸಾಲ ಅಂತ ಪರಿಗಣಿಸ್ತೀವಿ. ಇದು ಓನರ್ದೇ ಬಿಸ್ನೆಸ್ಸು, ನಾವು ಬಿಸ್ನೆಸ್ ಆಗಿ ಯೋಚನೆ ಮಾಡಬೇಕು. ಅದೇ ಈ ಓನರ್ ಸ್ವಲ್ಪ ದುಡ್ಡನ್ನು ವಾಪಸ್ ತಗೊಂಡ ಅಂದರೆ ನಾವು ಸಾಲ ತೀರ್ಸಿದ್ವಿ ಅಂತ ತಿಳ್ಕೊತೀವಿ. ಈಗ ಜರ್ನಲ್ ಎಂಟ್ರೀಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬಿಸ್ನೆಸ್ ಅಂದಮೇಲೆ ವ್ಯವಹಾರ ನಡೆಯುತ್ತೆ, ಹೌದಾ? ಕೊಟ್ಟು ತಗೊಳ್ಳೋದು ನಡೆಯುತ್ತೆ. ಅದಕ್ಕೆ ತಾನೇ ನಾವು ಬಿಸ್ನೆಸ್ ಮಾಡ್ತಾ ಇರೋದು. ವ್ಯವಹಾರ ನಡೆದ ಮೇಲೆ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಯಾಕೆಂದರೆ 1ನೇ ತಾರೀಕು ಒಂದಷ್ಟು ವ್ಯಾಪಾರ ನಡೆದಿರುತ್ತೆ, 2ನೇ ತಾರೀಕು ನಡೆದಿರುತ್ತೆ, 3ನೇ ತಾರೀಕು ನಡೆದಿರುತ್ತೆ. ಹೀಗೆ ತಿಂಗಳು ಪೂರ್ತಿ ನಡೆದ ಮೇಲೆ 30 ಅಥವಾ 31ನೇ ತಾರೀಕು ನಾವು 1ನೇ ತಾರೀಕಿನ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಮರ್ತೇ ಹೋಗಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ, ಹೌದಾ? ಅದನ್ನು ನಾವು ರಫ್ ನೋಟ್ ಅಂತನಾದರೂ ಕರಿಬೋದು, ಅಥವಾ ಕಚ್ಚಾ ಬುಕ್ ಅಂತನಾದರೂ ಕರಿಬೋದು. ಹೀಗೆ ನಾವು ಕಚ್ಚಾ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾ ಹೋದರೆ ವರ್ಷದ ಕೊನೆಯಲ್ಲಿ ನಾವು ಎಷ್ಟು ವ್ಯಾಪಾರ ಮಾಡಿದ್ದೀವಿ, ಎಷ್ಟು ಲಾಭ ಆಯಿತು, ಎಷ್ಟು ಲಾಸ್ ಆಯಿತು, ಇದೇನಾದರೂ ಗೊತ್ತಾಗುತ್ತಾ? ಇಲ್ಲ. ನಾವು ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಆಗಿರುವಂತಹ ವ್ಯವಹಾರವನ್ನು ರೆಕಾರ್ಡ್ ಮಾಡಬೇಕು. ಹೇಗೆ ಮಾಡಬೇಕು? ನಾವು ಆಗಿರುವಂತಹ ಟ್ರಾನ್ಸಾಕ್ಷನನ್ನು ಒಂದಾದ್ಮೇಲೊಂದು ರೀತಿಯಲ್ಲಿ ರೆಕಾರ್ಡ್ ಮಾಡಬೇಕು. ಆ ರೆಕಾರ್ಡ್ ಮಾಡುವ ಪ್ರೋಸೆಸ್ಸಲ್ಲಿ ಫಸ್ಟ್ ಬುಕ್ಕೆ ಜರ್ನಲ್ ಎಂಟ್ರಿ. ಇದಕ್ಕೆ ನಾವು ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಈಗ ನಾವು ರಫ್ ನೋಟ್ನಲ್ಲಿ ಬರ್ಕೊಂಡಿದ್ದನ್ನು ಹಾಗೆ ತೊಗೊಂಡೋಗಿ ಟೀಚರ್ಗೆ ತೋರಿಸಿದ್ರೆ ಟೀಚರ್ ಒಪ್ಕೊಂಡ್ಬಿಡ್ತಾರಾ? ಇಲ್ಲ. ನಾವು ಅದನ್ನು ನೀಟಾಗಿ ಕ್ಲಾಸ್ ವರ್ಕಲ್ಲಿ ಬರೀಬೇಕು. ಅದೇ ರೀತಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ, ಫಸ್ಟ್ ಬುಕ್ಕು ನಾವು ಆಗಿರುವಂತಹ ಟ್ರಾನ್ಸಾಕ್ಷನನ್ನು ಫಸ್ಟ್ ಟೈಮ್ ಎಂಟ್ರಿ ಮಾಡೋದು ಜರ್ನಲ್ ಎಂಟ್ರಿ ಆಗಿ. ಈಗ ನೋಡಿ, ಒಂದು ಟ್ರಾನ್ಸಾಕ್ಷನ್ ನಡೆಯುತ್ತೆ, ಅದು ನಡೆದಿದೆ ಅನ್ನೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ ಇದೆ? ಅದಕ್ಕೇನೆ ನಾವು ವೌಚರ್ ತಗೋಬೇಕು. ಏನಪ್ಪ ಈ ವೌಚರು? ಈಗ ನೀವು ಒಂದು ಹೋಟ್ಲಿಗೆ ಹೋದರೂ ಸಹ ಅವ್ರು ನಿಮಗೊಂದು ಬಿಲ್ ಕೊಡ್ತಾರೆ. ಯಾಕೆ? ನೀವು ಹೋಗಿ ಆ ಶೆಫ್ ಹತ್ರ ಹೇಳಿದಾಗ ನನಗೆ ಇಂಥ ಆರ್ಡರ್ ತೊಗೊಂಡಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ನೀನು ಕೊಡಪ್ಪ ಅಂದರೆ ಅವ್ನು ಕೊಟ್ಬಿಡ್ತಾನಾ? ಇಲ್ಲ. ನೀವು ಖರೀದಿಸಿರುವಂತಹ ಊಟದ ಬಿಲ್ಲನ್ನು ಅವನಿಗೆ ತೋರಿಸಿದ್ರೆ ಅವನು ನಿಮಗೆ ಊಟನ ಕೊಡ್ತಾನೆ. ಅದೇ ರೀತಿ ಯಾವುದೇ ವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮಗೆ ಬಿಲ್ ಬೇಕು. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನಾವು ವೌಚರ್ ಅಂತ ಹೇಳ್ತೀವಿ. ವೌಚರ್ನ ಇಟ್ಕೋಬೇಕು. ಈ ವೌಚರ್ನ ಕಲೆಕ್ಟ್ ಮಾಡಿ ಆದಮೇಲೆ ಇದನ್ನು ನಾವು ಜರ್ನಲ್ ಎಂಟ್ರಿ ಮಾಡ್ತೀವಿ. ಇಲ್ಲಿ ಹೇಳ್ತಾರೆ ನೋಡಿ, ಅನಲೈಸಿಂಗ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ರೆಕಾರ್ಡಿಂಗ್ ಇನ್ ಬುಕ್ಸ್. ನಾವು ವ್ಯವಹಾರ ಏನಾಗಿದೆ ಅದನ್ನು ನಾವು ಅನಲೈಸ್ ಮಾಡ್ತೀವಿ. ಏನಪ್ಪ ಅನಲೈಸ್ ಮಾಡಬೇಕು? ಅಂಥದ್ದು ಏನಿರುತ್ತೆ ಅನಲೈಸ್ ಮಾಡೋದಕ್ಕೆ? ನಡೆದಿರುವಂತಹ ವ್ಯವಹಾರ ಫೈನಾನ್ಷಿಯಲ್ಲ, ನಾನ್ ಫೈನಾನ್ಷಿಯಲ್ಲ? ನಾವು ಫಸ್ಟ್ ಇದನ್ನ ತಿಳ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ರಿಸೆಪ್ಷನಿಸ್ಟನ್ನ ಹೈಯರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಇದು ಫೈನಾನ್ಷಿಯಲ್ಲ, ನಾನ್ ಫೈನಾನ್ಷಿಯಲ್ಲ? ಇಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂತಹ ವ್ಯವಹಾರ ನಡೀತಾ ಇದೆಯಾ ಇಲ್ವಾ? ಇಲ್ಲ. ಇದನ್ನು ನಾವು ಬುಕ್ಸಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ, ಒಬ್ಬ ಎಂಪ್ಲಾಯಿ ನಮ್ಮ ಬಿಸ್ನೆಸ್ಗೆ ಬರ್ತಾ ಇದ್ದಾನೆ ಅಂದರೆ ಅದರಲ್ಲಿ ನಮಗೆ ಕ್ಯಾಶಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಏನೂ ಇರೋದಿಲ್ಲ. ಹಾಗಾಗಿ ಅದು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಅದನ್ನು ನಾವು ಬುಕ್ಸಲ್ಲಿ ರೆಕಾರ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅದೇನೇ ಆ ಎಂಪ್ಲಾಯಿಗೆ ತಿಂಗಳು 1ನೇ ತಾರೀಕು ನಾವು ಸಂಬಳ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಆಗ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅದನ್ನು ನಾವು ಜರ್ನಲ್ನಲ್ಲಿ ಎಂಟ್ರಿ ಮಾಡ್ತೀವಿ. ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ನಾವು ಬಿಸ್ನೆಸ್ನಲ್ಲಿ ನಡೆಯೋದೆಲ್ಲನೂ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ತೀವಿ,
ಆದರೆ ನಾವು ಅಕೌಂಟ್ಸಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾತ್ರ ರೆಕಾರ್ಡ್ ಮಾಡ್ತೀವಿ, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಿಲ್ಲ. ಈಗ ಸೆಕೆಂಡ್ ಪಾಯಿಂಟ್, ಅದು ಬಿಸ್ನೆಸ್ಗೆ ರಿಲೇಟೆಡಾ ಅಥವಾ ಬಿಸ್ನೆಸ್ಗೆ ನಾನ್ ರಿಲೇಟೆಡಾ? ಏನು ಮ್ಯಾಮ್ ಹಂಗಂದ್ರೆ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಎಲ್ಲಾನು ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ ಅಲ್ವಾ ಖರ್ಚುಗಳು? ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಆಫೀಸ್ಗೆ ಆಟೋದಲ್ಲಿ ಬಂದ್ರಿ ಅಂತ ಅನ್ಕೊಳ್ಳೋಣ. ನೀವು ಆಫೀಸ್ಗೆ ಬರ್ತಾ ಇದ್ದೀರಾ, ಹಾಗಿದ್ರೆ ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದ? ಇಲ್ಲ, ಇದು ನಾನ್ ರಿಲೇಟಿಂಗ್ ಟು ದ ಬಿಸ್ನೆಸ್. ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಇಲ್ಲಿ ದುಡ್ಡಿನ ವ್ಯವಹಾರ ನಡೀತಾ ಇದೆ, ಆದರೆ ಇದು ಬಿಸ್ನೆಸ್ಗೆ ಸಂಬಂಧಪಡದೇ ಇರುವಾಗ ಈ ಥರ ಟ್ರಾನ್ಸಾಕ್ಷನ್ಸನ್ನ ಹೆಂಗೆ ರೆಕಾರ್ಡ್ ಮಾಡ್ತೀರಾ? ಆಗೋದಿಲ್ಲ. ಸೊ ನಾವು ಯಾವ ರೀತಿಯ ಟ್ರಾನ್ಸಾಕ್ಷನ್ಗಳನ್ನ ಬುಕ್ಸಲ್ಲಿ ಬರೀಬೇಕು? ಮೊದಲನೇದು, ದುಡ್ಡಲ್ಲಿ ಅಳಿಯಕ್ಕಾಗುವಂತಹದ್ದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಎರಡನೇ ಪಾಯಿಂಟು, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರಬೇಕು. ಫ್ರೆಂಡ್ಸ್, ನಾವು ಜರ್ನಲ್ ಎಂಟ್ರಿ ಕಲಿಯೋಕ್ಕೂ ಮುಂಚೆ ಒಂದಷ್ಟು ಪದಗಳ ಅರ್ಥ ತಿಳ್ಕೊಳ್ಳೋಣ ಬನ್ನಿ. ಅಸೆಟ್ಸ್ ಅಂದ್ರೇನು? ಆಸ್ತಿ. ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಆಸ್ತಿ ಏನಾದರೂ ಇದ್ದರೆ ಅದಕ್ಕೆ ನಾವು ಅಸೆಟ್ಸ್ ಅಂತ ಕರಿತೀವಿ. ಈ ಅಸೆಟ್ಸನ್ನು ದುಡ್ಡಲ್ಲಿ ಅಳಿಬಹುದು. ಇದನ್ನು ನಾವು ದುಡ್ಡು ಕೊಂಡ್ಕೊಂಡಿದ್ದೀವಿ, ಹಾಗೆ ನಾಳೆ ಮಾರಿದ್ರೆ ಇದರಿಂದ ನಮಗೆ ದುಡ್ಡು ಬರುತ್ತೆ. ಹಾಗಾಗಿ ಇದನ್ನು ಅಸೆಟ್ಸ್ ಅಂತ ಕರಿತೀವಿ. ಈ ಅಸೆಟ್ಸಲ್ಲಿ ಎರಡು ರೀತಿ ಇದೆ. ಮೊದಲನೇದು ಟ್ಯಾಂಜಿಬಲ್ ಅಸೆಟ್ಸ್, ಎರಡನೇದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್, ಈ ಪದದ ಅರ್ಥ ಏನು? ಮುಟ್ಟಕ್ಕೆ ಆಗುವಂತಹ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಸೀನ್ ಆರ್ ಟಚ್ಡ್. ಇದನ್ನು ನೋಡಬಹುದು ಮತ್ತು ಮುಟ್ಟಬಹುದು. ಇಟ್ ಹ್ಯಾಸ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಅದಕ್ಕೆ ಒಂದು ರೂಪ ಇದೆ, ಆಕಾರ ಇದೆ. ಈಗ ನೀವು ಬಿಸ್ನೆಸ್ ಶುರು ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಖಾಲಿ ಆಫೀಸ್ ಓಪನ್ ಮಾಡಿ ನೀವು ಬಿಸ್ನೆಸ್ ಮಾಡೋಕ್ಕಾಗತ್ತಾ? ಇಲ್ಲ. ಒಂದಷ್ಟು ಆಸ್ತಿ, ಒಂದಷ್ಟು ವಸ್ತುಗಳನ್ನ ನೀವು ಕೊಂಡ್ಕೊಂಡು ಬರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಫರ್ನಿಚರು, ವೆಹಿಕಲ್ಲು, ಆಫೀಸ್ ಬಿಲ್ಡಿಂಗು, ಫ್ಯಾಕ್ಟ್ರಿ ಬಿಲ್ಡಿಂಗು, ಮೆಷಿನರಿ, ಇದೆಲ್ಲವೂ ಅಸೆಟ್ಸ್ ಆಗುತ್ತೆ. ಆ್ಯಂಡ್ ಇದೆಲ್ಲನೂ ಮುಟ್ಟಬಹುದು, ಹಾಗೆ ನೋಡಬಹುದು. ಹಾಗಾಗಿ ಇದನ್ನು ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಫರ್ನಿಚರ್, ಹೌದು, ಇದನ್ನು ನಾವು ಮುಟ್ಬೋದು, ಇದನ್ನು ನೋಡ್ಬೋದು. ದುಡ್ಡು, ಕೈಯಲ್ಲಿರುವಂತಹ ದುಡ್ಡು, ಅಫ್ಕೋರ್ಸ್ ಅದು ಸಹ ನಮಗೆ ಆಸ್ತಿ ಆ್ಯಂಡ್ ಅದನ್ನು ನಾವು ಮುಟ್ಟಬಹುದು, ನೋಡಬಹುದು. ವೆಹಿಕಲ್ಲು, ಹೌದು. ಮೆಷಿನರಿ, ಅದೂ ಹೌದು. ಆಮೇಲೆ ನಾವು ಸೇಲ್ ಮಾಡುವಂತಹ ಸ್ಟಾಕ್, ಗೂಡ್ಸ್, ಅದೇನಿದೆ ಅದು ಸಹ ಅಸೆಟ್ಸ್ ಆಗುತ್ತೆ. ಆ್ಯಂಡ್ ಅದನ್ನು ಮುಟ್ಟಕ್ಕಾಗೋದ್ರಿಂದ ಅದನ್ನು ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇಂಟ್ಯಾಂಜಿಬಲ್ ಅಸೆಟ್ಸ್. ಏನು ಮ್ಯಾಮ್ ಈ ಇಂಟ್ಯಾಂಜಿಬಲ್ ಅಸೆಟ್ಸು? ಅಸೆಟ್ಸ್ ಅಂದ್ರೇ ಆಸ್ತಿ, ಅದು ನಮ್ಮ ಕಣ್ಣೆದ್ರಿಗಿರಬೇಕು, ಮುಟ್ಟಬೇಕು. ಹಾಗಾಗಿ ಅದನ್ನು ಅಸೆಟ್ಸ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನು? ಅಸೆಟ್ಸ್ ವಿಚ್ ಡು ನಾಟ್ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಅದಕ್ಕೆ ಒಂದು ರೂಪ ಇಲ್ಲ, ಆಕಾರ ಇಲ್ಲ. ಅಂಥದ್ದು ನಿಜವಾಗ್ಲೂ ಇದೆಯಾ? ಖಂಡಿತ ಇದೆ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ಪೆನ್ ಮಾರ್ತೀನಿ ಅಂತ ಅಂದ್ಕೊಳ್ಳಿ. ಆ ಪೆನ್ನಿಗೆ ಏನು ಹೆಸರಿಟ್ಟಿಲ್ಲ. ನಾನು ಹಾಗೆ ಬಂದು ನೋಡಿ, ನಾನು ಈ ಪೆನ್ನನ್ನು ನಿಮ್ಗೆ 5 ರೂಪಾಯಿಗೆ ಮಾರ್ತೀನಿ ಅಂತ ಹೇಳಿದ್ರೆ ನೀವು ಆ ಪೆನ್ನನ್ನು ತೊಗೊಂಡು, ಏನು ಸರ್ ಇದಕ್ಕೆ ಒಂದು ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, 5 ರೂಪಾಯಿ ಅಲ್ಲ, ನಾನು ಈ ಪೆನ್ನಿಗೆ 1 ರೂಪಾಯೂ ಕೊಡಲ್ಲ ಅಂತ ಹೇಳ್ತೀರ. ಅದೇ ನಾನು ಈ ಪೆನ್ನಿಗೆ ಪಾರ್ಕರ್ ಅಂತ ಹೆಸರಿಟ್ಬಿಟ್ಟು ತೊಗೊಂಬಂದು ನಿಮಗೆ ಕೊಟ್ಟರೆ ನೀವು ಆ ಹೆಸರು ನೋಡಿನೇ ಇದೇ ಪೆನ್ನಿಗೆ 45 ರೂಪಾಯಿ ಕೊಡೋಕ್ಕೂ ರೆಡಿ ಇರ್ತೀರ. ಯಾಕೆಂದರೆ ಆ ಹೆಸರು ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿ ಉಳಿದಿದೆ. ನಾನು ಪಾರ್ಕರ್ ಪೆನ್ ತೊಗೊಂಡ್ರೆ ಚೆನ್ನಾಗಿ ಬರೆಯುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇದೆ. ಹಾಗಾಗಿ ಆ ಪೆನ್ನಿಗೆ ನೀವು 5 ರೂಪಾಯಿ ಅಲ್ಲ 45 ರೂಪಾಯಿ ಕೊಟ್ಟು ತೊಗೊಳಕ್ಕೂ ರೆಡಿ ಇದ್ದೀರಾ. ಇದನ್ನೇ ಗುಡ್ ವಿಲ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಸುಮ್ಮನೆ ಒಂದು ಲ್ಯಾಪ್ಟಾಪ್ ತಂದುಕೊಟ್ರೆ ನೀವು ಕೊಂಡ್ಕೊಂಡ್ಬಿಡ್ತೀರಾ? ಇಲ್ಲ. ಅದನ್ನೇ ಆ್ಯಪಲ್ ಏರ್ ಲ್ಯಾಪ್ಟಾಪ್ ಆದರೆ ನೀವು ಖಂಡಿತ ಕೊಂಡ್ಕೋತೀರಾ. ಇದು ಆ ಬ್ರ್ಯಾಂಡಿಗೆ ಇರುವಂತಹ ಒಳ್ಳೆಯ ಹೆಸರು, ಗುಡ್ ವಿಲ್ ಅಂತ ಹೇಳ್ತೀವಿ. ಈ ಥರ ಪೇಟೆಂಟ್ ತೊಗೊಂಡಿರ್ತಾರೆ, ಕಾಪಿರೈಟ್ಸ್ ಇರುತ್ತೆ, ಟ್ರೇಡ್ ಮಾರ್ಕ್ ಇರುತ್ತೆ, ಮತ್ತು ನೀವು ಆಫೀಸ್ ಸಿಸ್ಟಮ್ಗೆ ಹಾಕಿರುವಂತಹ ಸಾಫ್ಟ್ವೇರು ಸಹ ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಈಗ ನೀವು ಸಾಫ್ಟ್ವೇರ್ ಇಲ್ಲದೇನೆ ಕಂಪ್ಯೂಟರ್ನ ಹೇಗೆ ರನ್ ಮಾಡ್ತೀರಾ? ಆ ಸಾಫ್ಟ್ವೇರ್ ರನ್ ಮಾಡಬೇಕು ಅಂದರೆ ಅವನಿಗೊಂದಷ್ಟು ದುಡ್ಡು ಕೊಟ್ಟಿರ್ತೀರಾ, ಹೌದಾ? ಆದರೆ ಅದು ನಿಮಗೆ ಕಾಣಿಸುತ್ತಾ? ಇಲ್ಲ. ಆದ್ರೂ ನೀವು ಅದಕ್ಕೆ ದುಡ್ಡು ಕೊಡ್ತೀರಾ. ಇದಕ್ಕೇನೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತಾರೆ. ವ್ಯಾಲ್ಯೂ ಆಫ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್ ಇಸ್ ಬೇಸ್ಡ್ ಆನ್ ಬೆನಿಫಿಟ್ ಆ್ಯಂಡ್ ಫೆಸಿಲಿಟಿ ಅವೈಲಬಲ್ ಟು ದ ಬಿಸ್ನೆಸ್ ಫ್ರಮ್ ದ್ಯಾಟ್ ಅಸೆಟ್. ನಮಗೆ
ಆ ಗುಡ್ ವಿಲ್ ಆಗಲಿ, ಪೇಟೆಂಟ್ ಆಗಲಿ, ಕಾಪಿರೈಟ್ ಆಗಲಿ, ಟ್ರೇಡ್ ಮಾರ್ಕ್ ಆಗಲಿ ಅಥವಾ ಸಾಫ್ಟ್ವೇರ್ ಆಗಲಿ ಎಷ್ಟು ಉಪಯೋಗ ಆಗುತ್ತೆ, ನಮ್ಮ ಬಿಸ್ನೆಸ್ಗೆ ಅದರಿಂದ ಏನು ಉಪಯೋಗ ಇದೆ, ಎಷ್ಟು ಅದು ನಮಗೆ ಆ್ಯಡ್ ಮಾಡುತ್ತೆ, ಅದು ಎಷ್ಟು ನಮಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಮೇಲೆ ಅದರ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ನೆಕ್ಸ್ಟು ಪರ್ಸನ್ ಅಂತ ಹೇಳ್ತೀವಿ. ಮ್ಯಾಮ್ ಪರ್ಸನ್ ಅಂದರೆ ಗೊತ್ತು ಮ್ಯಾಮ್, ಹ್ಯೂಮನ್ ಬೀಯಿಂಗು, ಒಬ್ಬ ಮನುಷ್ಯನಿಗೆ ನಾವು ಪರ್ಸನ್ ಅಂತೀವಿ. ಕರೆಕ್ಟ್, ನೀವು ಹೇಳ್ತಾ ಇರೋದು ಆ್ಯಕ್ಚುಯಲ್ ಪರ್ಸನ್ಗೆ. ಆದರೆ ಅಕೌಂಟ್ಸಲ್ಲಿ ಲಾ ಕ್ರಿಯೇಟ್ಸ್ ಎನ್ ಆರ್ಟಿಫಿಷಿಯಲ್ ಪರ್ಸನ್ ಆ್ಯಂಡ್ ಟ್ರೀಟ್ಸ್ ಇಟ್ ಆಸ್ ಅ ಲೀಗಲ್ ಪರ್ಸನ್. ನಾವು ಒಂದು ಸಂಸ್ಥೆಗೆ ಲೀಗಲ್ ಆಗಿ ಒಂದು ಆಕಾರ ಕೊಡ್ತೀವಿ, ಅದನ್ನು ನಾವು ಒಬ್ಬ ವ್ಯಕ್ತಿ ಅಂತಾನೆ ಟ್ರೀಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಗಿರ್ಬೋದು, ಇನ್ನೊಂದು ಕಂಪನಿ ಆಗಿರ್ಬೋದು, ಅಥವಾ ಸ್ಕೂಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅಂದರೆ ಬೇರೆ ಬೇರೆ ಸಂಸ್ಥೆಗಳಿಗೆ ನಾವು ಹೆಸರು ಕೊಟ್ಟಿದ್ದೀವಿ. ಅದನ್ನೂ ಸಹ ನಾವು ಲೀಗಲ್ ಆಗಿ ಅಂದರೆ ಅಕೌಂಟ್ಸಲ್ಲಿ ಅದನ್ನು ಒಬ್ಬ ವ್ಯಕ್ತಿ ಅಂತಾನೆ ಟ್ರೀಟ್ ಮಾಡ್ತೀವಿ. ಎಷ್ಟು ಹೊಸ ವಿಷಯ ಅಲ್ವಾ? ನಾವು ಒಬ್ಬ ಮನುಷ್ಯನನ್ನು ಪರ್ಸನ್ ಆಗಿ ಕರೆಯೋದು ಓಕೆ, ಅದೇನೆ ಒಂದು ಬ್ಯಾಂಕ್ ಆಗಲಿ, ಒಂದು ಬೇರೆ ಸಂಸ್ಥೆ ಆಗಲಿ, ಒಂದು ಸ್ಕೂಲ್ ಆಗಲಿ, ಅಥವಾ ಒಂದು ಬೇರೆ ಆರ್ಗನೈಸೇಷನ್ ಆಗಲಿ, ಇದೆಲ್ಲದಕ್ಕೂ ನಾವು ಪರ್ಸನ್ ಅಂತಾನೆ ಟ್ರೀಟ್ ಮಾಡ್ತೀವಿ, ಒಬ್ಬ ವ್ಯಕ್ತಿಯಾಗಿ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ಎಕ್ಸ್ಪೆನ್ಸ್. ಏನು ಮ್ಯಾಮ್ ಎಕ್ಸ್ಪೆನ್ಸ್ ಅಂದರೆ? ಕಾಸ್ಟ್ ಇನ್ಕರ್ಡ್ ಟು ಜನರೇಟ್ ರೆವಿನ್ಯೂ ಆ್ಯಂಡ್ ನೋ ಫರ್ದರ್ ಬೆನಿಫಿಟ್ ಇಸ್ ಎಕ್ಸ್ಪೆಕ್ಟೆಡ್. ಕಾಸ್ಟ್ ಅಂದರೆ ಖರ್ಚಾಗುತ್ತೆ. ಟು ಜನರೇಟ್ ರೆವಿನ್ಯೂ, ಸುಮ್ಮನೆ ಯಾರಿಗೂ ಬಿಸ್ನೆಸ್ ನಡ್ಸೋಕ್ಕಾಗಲ್ಲ, ಒಂದಷ್ಟು ಖರ್ಚುಗಳು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೆಂಟ್ ಕಟ್ಟಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗತ್ತೆ, ಇಂಟರ್ನೆಟ್ ಬಿಲ್ ಕಟ್ಟಬೇಕಾಗತ್ತೆ, ಇದೆಲ್ಲವೂ ನಮಗೆ ಖರ್ಚುಗಳೇ. ಅದನ್ನೇ ನಾವು ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೋ ಫರ್ದರ್ ಬೆನಿಫಿಟ್ ಇಸ್ ಎಕ್ಸ್ಪೆಕ್ಟೆಡ್. ಈಗ ಜಾನ್ವರಿ 1ನೇ ತಾರೀಕು ನಾನು ರೆಂಟ್ ಕಟ್ಟಿದೆ ಅಂದರೆ ಅದು ಜಾನ್ವರಿ ತಿಂಗಳಿಗೆ ಮುಗ್ದು ಹೋಗುತ್ತೆ, ಫೆಬ್ರವರಿಗೆ ಅದು ಕಂಟಿನ್ಯೂ ಆಗಲ್ಲ. ನೋ ಫರ್ದರ್ ಬೆನಿಫಿಟ್ ಇಸ್ ಎಕ್ಸ್ಪೆಕ್ಟೆಡ್. ಅದನ್ನು ಆ ತಿಂಗಳು ಬಿಟ್ಟು ಅಥವಾ ಆ ಟೈಮಿಗೆ ಬಿಟ್ಟು ಮುಂದಕ್ಕೆ ಅದು ನಮಗೆ ಸಹಾಯಕ್ಕೆ ಬರೋದಿಲ್ಲ. ಮತ್ತೆ ನಾನು ಫೆಬ್ರವರಿ 1ಕ್ಕೆ ರೆಂಟ್ ಕಟ್ಟಲೇಬೇಕು, ಮತ್ತು ಮಾರ್ಚ್ 1ಕ್ಕೆ ನಾನು ರೆಂಟ್ ಕಟ್ಟಲೇಬೇಕು. ಪ್ರತಿ ತಿಂಗಳು ನನಗೆ ಈ ಥರ ಖರ್ಚು ಬರ್ತಾನೆ ಇರುತ್ತೆ. ಆ್ಯಂಡ್ ಒಂದು ಸರ್ತಿ ಆ ಖರ್ಚು ಕಟ್ಟಿದ್ರೆ ಅದು ಅಲ್ಲಿಗೆ ಮುಗ್ದು ಹೋಗುತ್ತೆ. ಅದರ ಉಪಯೋಗ ನಮಗೆ ದೀರ್ಘಾವಧಿಯವರೆಗೆ ಬರೋದಿಲ್ಲ. ಅದಕ್ಕೆ ನಾವು ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಎಕ್ಸ್ಪೆನ್ಸ್ ಅಂದರೆ ಖರ್ಚು. ಲಾಸ್ ಅಂದ್ರೇನು? ನಮ್ಮ ಖರ್ಚು ನಮ್ಮ ಆದಾಯಕ್ಕಿಂತ ಜಾಸ್ತಿ ಆಗಿದ್ದರೆ ನಮಗೆ ಲಾಸ್ ಆಗುತ್ತೆ. ಆಬ್ವಿಯಸ್ಲಿ ಈಗ ನಾನು 100 ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂದರೆ ನನ್ನ ಖರ್ಚು 110 ರೂಪಾಯಿ ಇದ್ದರೆ ಆಬ್ವಿಯಸ್ಲಿ 10 ರೂಪಾಯಿ ಲಾಸೇ ನನಗೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ದ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸ್ ಓವರ್ ರೆವಿನ್ಯೂ. ರೆವಿನ್ಯೂ ಅಂದರೆ ಇನ್ಕಮ್. ನನ್ನ ಆದಾಯಕ್ಕಿಂತ ನನ್ನ ಖರ್ಚು ಜಾಸ್ತಿ ಆದರೆ ಅದು ನನಗೆ ಲಾಸ್ ಆಗುತ್ತೆ. ನೆಕ್ಸ್ಟು ಇನ್ಕಮ್ ಆರ್ ರೆವಿನ್ಯೂ. ರೆವಿನ್ಯೂ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಆದಾಯ. ಇಟ್ ಈಸ್ ದ ಮನಿ ಬಿಸ್ನೆಸ್ ರಿಸೀವ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಪ್ರಾಡಕ್ಟ್ ಆರ್ ಲೇಬರ್. ಈಗ ನೀವು ಬಿಸ್ನೆಸ್ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋದಕ್ಕೆ, ಅಥವಾ ನಿಮ್ಮದು ಸರ್ವೀಸಸ್ ಕಂಪನಿ ಆಗಿದ್ದರೆ ನಿಮ್ಮ ಲೇಬರನ್ನು ಸೇಲ್ ಮಾಡ್ತೀರಾ, ಹೌದಾ? ಇದಕ್ಕೋಸ್ಕರ ತಾನೇ ನಾವು ಬಿಸ್ನೆಸ್ ಓಪನ್ ಮಾಡಿರೋದು. ನಮಗೆ ಬರುವಂತಹ ಆದಾಯವನ್ನು ನಾವು ಇನ್ಕಮ್ ಅಂತ ಕರಿತೀವಿ. ಪ್ರಾಫಿಟ್ ಆರ್ ಗೇನ್ಸ್. ಪ್ರಾಫಿಟ್ ಅಂದ್ರೇನು? ಈ ವರ್ಡ್ಗೆ ನಾನು ಅರ್ಥ ಹೇಳಬೇಕಾ? ನನಗನ್ಸುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ. ಓಕೆ, ಹೇಳ್ತೀನಿ ನೋಡಿ. ಇಟ್ ಈಸ್ ದ ಮನಿ ಜನರೇಟೆಡ್ ಫ್ರಮ್ ಬಿಸ್ನೆಸ್ ಆಫ್ಟರ್ ಪೇಯಿಂಗ್ ಎಕ್ಸ್ಪೆನ್ಸ್. ನಿಮ್ಮ ಖರ್ಚುಗಳೆಲ್ಲ ಕಳೆದು, ನಿಮ್ಮ ಟ್ಯಾಕ್ಸ್ ಎಲ್ಲ ಕಟ್ಟಿ, ನಿಮಗೆ ಮುಂದೆ ಆಗಬೇಕಾಗಿರುವಂತಹ ಕಾಸ್ಟ್ ಎಲ್ಲನೂ ಮುಗಿಸಿ ನಿಮ್ಮ ಹತ್ರ ಉಳಿಯುವಂತಹ ದುಡ್ಡೇ ಪ್ರಾಫಿಟ್. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆದಾಯ 100 ರೂಪಾಯಿ ಇದೆ ಅಂದರೆ ನಿಮ್ಮ ಖರ್ಚು ಎಲ್ಲ ಸೇರಿ 75 ರೂಪಾಯಿ ಆಗಿದೆ ಅಂದರೆ ಇನ್ನು 25 ರೂಪಾಯಿಗೆ ನೀವೇನಂತ ಕರಿತೀರಾ? ಅಫ್ಕೋರ್ಸ್ ಪ್ರಾಫಿಟ್ ಅಂತಾನೆ ಕರಿತೀರಾ. ಅಕೌಂಟ್ಸ್ ಅಂದರೆ ಏನು? ಟು ಕೌಂಟ್, ಲೆಕ್ಕ ಹಾಕೋದಕ್ಕೆ ನಾವು ಅಕೌಂಟ್ಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ನಾವು ರಿಯಲ್ ಅಕೌಂಟ್ ಬಗ್ಗೆ ಮಾತಾಡ್ತೀವಿ. ಈ ರಿಯಲ್ ಅಕೌಂಟಲ್ಲಿ ನಾವು ಅಸೆಟ್ಸ್ ಬಗ್ಗೆ ಮಾತಾಡ್ತೀವಿ. ಈ ಹಿಂದೆ ನಾನು ಹೇಳ್ದಂಗೆ ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸು ಇದೆ, ಇಂಟ್ಯಾಂಜಿಬಲ್ ಅಸೆಟ್ಸು ಇದೆ. ಇದಕ್ಕೆ ನಾವು ದುಡ್ಡು ಕಟ್ಟಕ್ಕೆ ಸಾಧ್ಯ. ಇದನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ಆ್ಯಂಡ್ ನಾಳೆ ಇದನ್ನು ಮಾರಿದ್ರೂ ಸಹ ನಮಗೆ ದುಡ್ಡು ಬರುತ್ತೆ. ಸೊ ಅದನ್ನೇ ನಾವು ಅಸೆಟ್ಸ್ ಅಂತ ಕರಿತೀವಿ. ಇಲ್ಲಿ ರೂಲ್ಸ್ ಹೇಳಿದ್ದಾರೆ ಅದ್ರ ಬಗ್ಗೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿದ್ದಾರೆ. ಏನು ಮ್ಯಾಮ್ ಈ ಡೆಬಿಟ್ಟು, ಏನು ಮ್ಯಾಮ್ ಈ ಕ್ರೆಡಿಟ್ಟು ಅಂತಂದರೆ ಈ ಪದಗಳಿಗೆ ಅರ್ಥ ಅಂತ ಇಲ್ಲ. ನಾವು ಅಕೌಂಟ್ಸ್ ಮಾಡುವಾಗ ಒಂದು ಟೇಬಲ್ ಮಾಡ್ತೀವಿ.
ಓಕೆನಾ. ಇಲ್ಲಿ ಲೆಫ್ಟ್ ಕಾಲಮ್ಗೆ ನಾವು ಡೆಬಿಟ್ ಅಂತ ಹೇಳ್ತೀವಿ, ರೈಟ್ ಸೈಡ್ ಕಾಲಮ್ಗೆ ಕ್ರೆಡಿಟ್ ಅಂತ ಹೇಳ್ತೀವಿ. ಈ ಪದಗಳಿಗೆ ಅರ್ಥ ಇರೋದಿಲ್ಲ, ಆದರೆ ಇದನ್ನು ಗುರುತಿಸೋದಕ್ಕೆ ನಮಗೆ ಒಂದು ವರ್ಡ್ ಬೇಕು. ಹಾಗಾಗಿ ಇದನ್ನು ಡೆಬಿಟ್ ಅಂತೀವಿ, ಇದನ್ನು ಕ್ರೆಡಿಟ್ ಅಂತೀವಿ. ಈ ಅಸೆಟ್ಸ್ಗಳನ್ನ ನಾವು ಏನು ಮಾಡಬೇಕು? ಡೆಬಿಟ್ ವಾಟ್ ಕಮ್ಸ್ ಇನ್. ಅಕಸ್ಮಾತ್ ಏನಾದರೂ ಅಸೆಟ್ ನಮ್ಮ ಕಂಪನಿಗೆ ಬಂದಿದೆ ಅಂದರೆ ನಾವು ಅದನ್ನು ಡೆಬಿಟ್ ಮಾಡ್ತೀವಿ, ಡೆಬಿಟ್ ಕಾಲಮಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮ್ಮ ಆಸ್ತಿ ಏನಾದರೂ ಹೊರಗೆ ಹೋಗಿದ್ರೆ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ, ಕ್ರೆಡಿಟ್ ಕಾಲಮಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಇದರ ಅರ್ಥ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೆಕ್ಸ್ಟು ಪರ್ಸನ್ ಬಗ್ಗೆ ಮಾತಾಡ್ತೀವಿ. ಹಾಗಾಗಿ ಇದನ್ನು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಇಲ್ಲಿ ನಾನು ಮುಂಚೆ ಹೇಳ್ದಂಗೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ, ಅಥವಾ ಒಂದು ಬ್ಯಾಂಕು, ಸ್ಕೂಲು, ಕಂಪನಿ, ಆರ್ಗನೈಸೇಷನ್, ಯಾವುದೇ ಒಂದು ಸಂಸ್ಥೆಗೆ ಲೀಗಲ್ ಆಗಿ ಅಸ್ತಿತ್ವ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಪರ್ಸನ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಏನು ಹೇಳ್ತಾರೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳ್ತೀವಿ. ಏನು ಮ್ಯಾಮ್ ಈ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಂದರೆ, ಈಗ ಅಕಸ್ಮಾತ್ ನರೇಶ್ ಅನ್ನೋನು ನಮ್ಮ ಕಂಪನಿಗೆ ಗೂಡ್ಸನ್ನು ಕೊಟ್ಟಿದ್ದಾನೆ, ಗಿವರ್, ಅವನು ನಮಗೆ ಕೊಟ್ಟಿದ್ದಾನೆ, ಕ್ರೆಡಿಟ್ ದ ಗಿವರ್. ಅದೇನೆ ಸುರೇಶ್ ಅನ್ನೋನು ನಮ್ಮ ಕಂಪನಿಯ ಗೂಡ್ಸನ್ನು ಹೊರಗೆ ತಗೊಂಡು ಹೋಗಿದ್ದಾನೆ, ಅವನು ಕೊಡ್ತಾ ಇದ್ದಾನಾ ತಗೋತಾ ಇದ್ದಾನಾ? ಅವನು ತಗೋತಾ ಇದ್ದಾನೆ, ಹೀ ಈಸ್ ದ ರಿಸೀವರ್. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಡೆಬಿಟ್ ದ ರಿಸೀವರ್, ಅವನನ್ನು ಡೆಬಿಟ್ ಕಾಲಮ್ನಲ್ಲಿ ಹಾಕಿ. ಕ್ರೆಡಿಟ್ ದ ಗಿವರ್, ನರೇಶ್ ಅನ್ನೋನು ನಮಗೆ ಕೊಟ್ಟಿದ್ದಾನೆ, ಹಾಗಾಗಿ ಅವನ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಬಗ್ಗೆ ಮಾತಾಡಿದ್ವಿ. ಅದನ್ನೇ ನಾವು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತೀವಿ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಏನೇ ಎಕ್ಸ್ಪೆನ್ಸಸ್ ಆದರೂ, ಲಾಸ್ ಆದರೂ ಅದನ್ನು ನಾವು ಡೆಬಿಟ್ ಕಾಲಮಲ್ಲಿ ಹಾಕ್ತೀವಿ. ಏನೇ ಇನ್ಕಮ್ ಮತ್ತು ಗೇನ್ಸ್ ಆದರೂ ಅದನ್ನು ನಾವು ಕ್ರೆಡಿಟ್ ಕಾಲಮಲ್ಲಿ ಹಾಕ್ತೀವಿ. ಇದನ್ನೇ ಇಲ್ಲಿ ಹೇಳಿರೋದು. ನೆಕ್ಸ್ಟು ಜರ್ನಲ್ ಎಂಟ್ರಿ ಫಾರ್ಮ್ಯಾಟನ್ನು ತಿಳ್ಕೊಳ್ಳೋಣ ಬನ್ನಿ. ಜರ್ನಲ್ ಎಂಟ್ರಿ ಮಾಡಬೇಕು ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಫಾರ್ಮ್ಯಾಟ್ ಬೇಕಲ್ವಾ, ಒಂದು ರೂಲ್ಸ್ ಬೇಕಲ್ವಾ, ಯಾವ ರೀತಿ ಇದನ್ನು ಎಂಟ್ರಿ ಮಾಡಬೇಕು, ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ರೀತಿ ಬೇಕು, ರೂಲ್ಸ್ ಬೇಕು. ಅದನ್ನೇ ಈ ಫಾರ್ಮ್ಯಾಟ್ ಅಂತ ಹೇಳೋದು. ಫಸ್ಟ್ ಏನು ಮಾಡ್ತೀವಿ? ನಾವು ಯಾವ ಕಂಪನಿಯ ಪರವಾಗಿ ಬರಿತಾ ಇದ್ದೀವಿ ಅನ್ನೋದನ್ನು ಬರಿತೀವಿ. ಇಲ್ಲಿ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XYZ ಕಂಪನಿ. ಫ್ರೆಂಡ್ಸ್, ನೀವಿಲ್ಲಿ ಓನರ್ ಆಗಿ ಯೋಚನೆ ಮಾಡ್ತೀರಾ ಅಥವಾ XYZ ಕಂಪನಿಯಾಗಿ ಯೋಚನೆ ಮಾಡ್ತೀರಾ? ರಿಮೆಂಬರ್, ಐ ಆಮ್ ಬಿಸ್ನೆಸ್. ನೀವು ಬಿಸ್ನೆಸ್ ಆಗಿ ಯೋಚನೆ ಮಾಡ್ತೀರಾ, ಹಾಗಾಗಿ ನೀವು ಇಲ್ಲಿ XYZ ಕಂಪನಿ ಆಗ್ತೀರಾ. ನಿಮ್ಮ ಅಸ್ತಿತ್ವ, ನೀವು ಅಕೌಂಟೆಂಟ್ ಆಗಿ XYZ ಕಂಪನಿ ಥರ ಯೋಚನೆ ಮಾಡಬೇಕು. ಇಲ್ಲಿ ಫಸ್ಟ್ ಕಾಲಮ್ನಲ್ಲಿ ಡೇಟ್ ಬರಿತೀವಿ, ಸೆಕೆಂಡ್ ಕಾಲಮ್ನಲ್ಲಿ ಏನು ಬರಿತೀವಿ? ಪರ್ಟಿಕ್ಯುಲರ್ಸ್ ಬರಿತೀವಿ. ನೆಕ್ಸ್ಟು ಲೆಡ್ಜರ್ ಫೋಲಿಯೋ ಅಂತ ಬರಿತೀವಿ. ಏನು ಈ ಲೆಡ್ಜರ್ ಫೋಲಿಯೋ ಅಂದರೆ, ಈ ಜರ್ನಲ್ ಎಂಟ್ರಿ ಎಲ್ಲ ಮಾಡಿ ಆದಮೇಲೆ ಇದನ್ನು ಇನ್ನೊಂದು ಬುಕ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ನಡೆದಿರುವಂತಹ ಟ್ರಾನ್ಸಾಕ್ಷನ್ಸ್ನೆಲ್ಲ ಲೆಡ್ಜರ್ಗೆ ಬರಿತೀವಿ. ಆ ಲೆಡ್ಜರಿನ ಪೇಜ್ ನಂಬರ್ ಏನು ಅನ್ನೋದನ್ನು ಇಲ್ಲಿ ನಾವು ಬರಿತೀವಿ. ಓಕೆನಾ? ನೆಕ್ಸ್ಟು ಡೆಬಿಟ್ ಅಮೌಂಟ್ ಬರಿತೀವಿ. ಎಷ್ಟು ಡೆಬಿಟ್ ಮಾಡಿದ್ವಿ ಅಂತ ಬರಿತೀವಿ. ಇಲ್ಲಿ ಕ್ರೆಡಿಟ್ ಅಮೌಂಟ್ ಬರಿತೀವಿ. ಓಕೆನಾ? ಇದನ್ನೇ ನಾವು ಫಾರ್ಮ್ಯಾಟ್ ಅಂತ ಹೇಳೋದು. ಹೇಗೆ ಜರ್ನಲ್ ಎಂಟ್ರಿ ಮಾಡೋದು? ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ. ಇಷ್ಟೊತ್ತು ನಾವು ಏನು ಕಲ್ತ್ವಿ ಅದನ್ನು ಇಲ್ಲಿ ಇವಾಗ ಅಪ್ಲೈ ಮಾಡ್ತೀವಿ. ಮೊದಲನೇದಾಗಿ ನಾವು ಅನಲೈಸ್ ಮಾಡ್ತೀವಿ. ಏನನ್ನು ಅನಲೈಸ್ ಮಾಡ್ತೀವಿ? ಎಸ್, ಮೊದಲನೇದು ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಅಂತ ಅನಲೈಸ್ ಮಾಡ್ತೀವಿ. ಎರಡನೇದು ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹದ್ದ ಅಂತ ಅನಲೈಸ್ ಮಾಡ್ತೀವಿ. ಇದು ಎರಡೂ ಹೌದು ಅಂತಾಯಿತು ಅಂದರೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಇಲ್ಲ ಅಂದರೆ ನಾವು ರೆಕಾರ್ಡೇ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಐಡೆಂಟಿಫೈ ದ ಅಕೌಂಟ್ಸ್ ದಟ್ ಆರ್ ಇನ್ವಾಲ್ವ್ಡ್. ಅಟ್ಲೀಸ್ಟ್ 2 ಅಕೌಂಟ್ಸ್ ವಿಲ್ ಬಿ ಇನ್ವಾಲ್ವ್ಡ್. ಇಲ್ಲಿ ಹೇಳ್ತಾ ಇದ್ದಾನೆ 2 ಅಕೌಂಟ್ಸು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಹೇಗೆ ಮ್ಯಾಮ್ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ಈಗ ನಿಮ್ಮ ತಾಯಿ ನಿಮಗೆ ಚಾಕ್ಲೇಟ್ ತೊಗೊಂಬಾ ಅಂತ 10 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ನೀವು ಅಂಗಡಿಯವನ ಹತ್ರ ಹೋಗ್ಬಿಟ್ಟು 10 ರೂಪಾಯಿ ಕ್ಯಾಶ್ ಕೊಡ್ತೀರಾ. ನಿಮ್ಮ ಕೈಯಿಂದ 10 ರೂಪಾಯಿ ಹೋಗ್ತಾ ಇದೆ. ಹಾಗೆ ನಿಮ್ಮ ಹತ್ರ ಏನು ಬರ್ತಾ ಇದೆ? ಚಾಕ್ಲೇಟ್ ಬರ್ತಾ ಇದೆ.
ಇಲ್ಲಿ ನೋಡಿ 2 ಅಕೌಂಟ್ಸ್ಗಳು ಇನ್ವಾಲ್ವ್ ಆಗ್ತಾ ಇದೆ. ಮೊದಲನೇದು ಕ್ಯಾಶ್ ಅಕೌಂಟು, ಎರಡನೇದು ಚಾಕ್ಲೇಟ್ ಅಕೌಂಟು. ಅದೇನೆ ನೀವು ಮನೆಗೆ ಬಂದು ಈ ಚಾಕ್ಲೇಟನ್ನು ನಿಮ್ಮ ತಮ್ಮಂಗೆ ಕೊಟ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ತಮ್ಮ ನಿಮಗೆ ಮತ್ತೆ ಕ್ಯಾಶ್ ಕೊಟ್ಟ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ, ನೀವು ಮನೆಗೆ ಬಂದಾಗ ಚಾಕ್ಲೇಟ್ ನಿಮ್ಮ ಕೈಯಿಂದ ಹೊರಗಡೆ ಹೋಗ್ತಾ ಇದೆ, ಮತ್ತೆ ಕ್ಯಾಶ್ ನಿಮ್ಮ ಕೈಗೆ ವಾಪಸ್ ಬರ್ತಾ ಇದೆ. ಅಗೇನ್ ಇಲ್ಲೂ 2 ಅಕೌಂಟ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, 2 ಅಕೌಂಟ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಏನೇ ಟ್ರಾನ್ಸಾಕ್ಷನ್ ನಡೆದ್ರು ಅಟ್ಲೀಸ್ಟ್ 2 ಅಕೌಂಟು ಇಂಪ್ಯಾಕ್ಟ್ ಆಗುತ್ತೆ. ಅದು ಯಾವ್ಯಾವುದು ಅಂತ ಕಂಡುಹಿಡಿಯಿರಿ, ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಫೈಂಡ್ ವಿಚ್ ಕ್ಯಾಟಗರಿ ದೇ ಫಾಲ್. ಇಲ್ಲಿ 3 ಕ್ಯಾಟಗರಿ ಬಗ್ಗೆ ನಾವು ಮಾತಾಡಿದ್ವಿ ಅಲ್ವಾ, ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಇಲ್ಲಿ ಐಡೆಂಟಿಫೈ ಮಾಡಿರುವಂತಹ ಅಕೌಂಟ್ಸು ಯಾವ ಕ್ಯಾಟಗರಿಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಯೂಸ್ ದ ರೂಲ್ಸ್, ಅದ್ರ ಕೆಳಗಡೆ ಇರುವಂತಹ ರೂಲ್ಸ್ನ ಅಪ್ಲೈ ಮಾಡಿ. ನೆಕ್ಸ್ಟು ಎಂಟರ್ ದ ಟ್ರಾನ್ಸಾಕ್ಷನ್. ಇಷ್ಟೇ ನಾವು ಮಾಡಬೇಕಾಗಿರುವಂತಹ ಪ್ರೊಸೀಜರ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನು ಮಾಡ್ತಾ ಹೋಗೋಣ, ನಿಮಗೆ ಅರ್ಥ ಆಗುತ್ತೆ. ಅಜಿತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ 1 lakh rupees ಅಂತ ಹೇಳ್ತಾರೆ. ಇಲ್ಲಿ ಅಜಿತ್ ಅನ್ನೋ ಓನರ್ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯಿತು. ಯಾಕೆಂದರೆ ಒಬ್ಬ ಓನರೇ ತನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ಅಜಿತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ 1 lakh rupees ಅಂತ ಹೇಳ್ತಾರೆ. ಆ್ಯಸ್ ಅ ಬಿಸ್ನೆಸ್ ಆಗಿ ಯೋಚನೆ ಮಾಡಿ, ಐ ಆಮ್ ಬಿಸ್ನೆಸ್, ನನಗೆ ಯಾರೋ ಒಬ್ಬ 1 ಲಕ್ಷ ರೂಪಾಯಿ ತಂದು ಕೊಟ್ಟಿದ್ದಾನೆ. ಓ, ಹಾಗಾದರೆ ಅವನು ನನಗೆ ಕ್ಯಾಶ್ ರೂಪದಲ್ಲಿ ತಂದು ಕೊಟ್ಟಿದ್ದಾನೆ. ಕ್ಯಾಶ್ ಒಳಗಡೆ ಬರ್ತಾ ಇದೆ. ಅವನು ಅದನ್ನು ಏನಾಗಿ ತಂದು ಕೊಟ್ಟಿದ್ದಾನೆ? ಕ್ಯಾಪಿಟಲ್ ಆಗಿ ತಂದು ಕೊಟ್ಟಿದ್ದಾನೆ, ಬಂಡವಾಳವಾಗಿ ತಂದು ಕೊಟ್ಟಿದ್ದಾನೆ. ಸೊ ಕ್ಯಾಶ್ ಏನು? ಕ್ಯಾಶ್ ಅಸೆಟ್, ಹೌದಾ? ಕ್ಯಾಶ್ ಅಸೆಟ್. ಅಸೆಟ್ ಅಂದ ತಕ್ಷಣ ನಾವು ರಿಯಲ್ ಅಕೌಂಟ್ ಬಗ್ಗೆ ಯೋಚನೆ ಮಾಡಬೇಕು. ರಿಯಲ್ ಅಕೌಂಟಲ್ಲಿ ಏನು ಹೇಳ್ತಾರೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ಏನು ಒಳಗೆ ಬರ್ತಾ ಇದೆ? ಕ್ಯಾಶ್ ಒಳಗಡೆ ಬರ್ತಾ ಇದೆ. ಹಾಗಾಗಿ ನಾವು ಅದನ್ನು ಡೆಬಿಟ್ ಮಾಡಬೇಕು. ಅಜಿತ್ ಅನ್ನೋನು ಕ್ಯಾಪಿಟಲ್ನ ತಂದು ಕೊಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅದು ಪರ್ಸನ್ ಆಗುತ್ತೆ. ಇಲ್ಲಿ ಅಜಿತ್ ನಮಗೆ ಏನು ಮಾಡ್ತಾ ಇದ್ದಾನೆ? ಕೊಡ್ತಾ ಇದ್ದಾನೆ. ಹೀ ಈಸ್ ಗಿವಿಂಗ್ ಅಸ್, ಹೀ ಈಸ್ ದ ಗಿವರ್. ಹಾಗಾಗಿ ಅಜಿತನ ಕ್ಯಾಪಿಟಲ್ನ ನಾವು ಕ್ರೆಡಿಟ್ ಮಾಡ್ತೀವಿ. ಕ್ಯಾಪಿಟಲ್ಲು ನಮಗೆ ಸಾಲ, ಅವನು ಸಾಲ ಅಂತ ಕೊಟ್ಟಿದ್ದಾನೆ. ನಾವು ಬಿಸ್ನೆಸ್ ಮುಗಿಯುವಷ್ಟರಲ್ಲಿ ಆ ಸಾಲನ ತೀರಿಸಬೇಕು. ಹಾಗಾಗಿ ಅವನು ನಮಗೆ ಗಿವರ್ ಆಗ್ತಾನೆ, ಕ್ರೆಡಿಟ್ ದ ಗಿವರ್. ನೆಕ್ಸ್ಟ್ ಪೇಡ್ ಟು ಬ್ಯಾಂಕ್. ಈ 1 ಲಕ್ಷ ಅವನು ಏನು ತಂದು ಕೊಟ್ಟಿದ್ದಾನೆ ಅದು ಕ್ಯಾಶಲ್ಲಿ ನಮ್ಮ ಹತ್ರ ಇದೆ, ಹೌದಾ? ಈಗ ಅದನ್ನು ನಾವು ಬ್ಯಾಂಕ್ಗೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೀಗ 2 ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದು ಬ್ಯಾಂಕು, ಎರಡನೇದು ನಮ್ಮ ಹತ್ರ ಇರುವಂತಹ ಕ್ಯಾಶು. ಓಕೆ, ಈಗ ಕ್ಯಾಶ್ ಏನಾಗ್ತಾ ಇದೆ? ನಾವು ಬ್ಯಾಂಕಿಗೆ ಕಟ್ಟಿದ ತಕ್ಷಣ ನಮ್ಮ ಹತ್ರ ಇರೋ ದುಡ್ಡು ಹೊರಗಡೆ ಹೋಗ್ತಾ ಇದೆ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಒಳಗಡೆ ಬರ್ತಾ ಇದೆ. ಇದೆರಡೂ ಅಸೆಟ್ಸು. ಬ್ಯಾಂಕ್ ಅನ್ನೋದು ಸಹ ಅಸೆಟ್ಟು, ಕ್ಯಾಶ್ ಅನ್ನೋದು ಸಹ ಅಸೆಟ್. ಹಾಗಾಗಿ ಇದಕ್ಕೆ ನಾವು 2ಕ್ಕೂ ರಿಯಲ್ ಅಕೌಂಟನ್ನು ಅಪ್ಲೈ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಸೊ ನಾವು ಬ್ಯಾಂಕನ್ನು ಡೆಬಿಟ್ ಮಾಡ್ತೀವಿ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಅದನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇಲ್ಲಿ 2 ವಿಷಯ ಮಾತಾಡ್ತಾ ಇದ್ದಾರೆ. ಗೂಡ್ಸು, ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ನಾವು ಖರೀದಿಸ್ತಾ ಇದ್ದೀವಿ ಆ್ಯಂಡ್ ಅದನ್ನು ದುಡ್ಡು ಕೊಟ್ಟು ಖರೀದಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು 2 ವಿಷಯ ಮಾತಾಡ್ತೀವಿ. ಮೊದಲನೇದು ಗೂಡ್ಸು, ಎರಡನೇದು ಕ್ಯಾಶ್. ಗೂಡ್ಸನ್ನ ಖರೀದಿಸಿದ ಮೇಲೆ ಅದು ಬಿಸ್ನೆಸ್ ಒಳಗೆ ಬಂದು ಹಾಕ್ತಾನೆ. ನಾವು ಏನು ಕೊಡ್ತಾ ಇದ್ದೀವಿ? ಕ್ಯಾಶನ್ನ ಕೊಡ್ತಾ ಇದ್ದೀವಿ. ಇದು 2 ಅಸೆಟ್ಸು. ಇದೆರಡಕ್ಕೂ ನಾವು ರಿಯಲ್ ಅಕೌಂಟನ್ನು ಅಪ್ಲೈ ಮಾಡಬೇಕು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೆಕ್ಸ್ಟು ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುರೇಶ್ ₹30,000 ಅಂತ ಹೇಳ್ತಾರೆ. ಗೂಡ್ಸ್ ಒಳಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸುರೇಶ್ ಅನ್ನೋನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ? ಇಲ್ಲಿ ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಈ ವ್ಯವಹಾರವನ್ನು ಸಾಲ ಹೇಳಿ ಮಾಡಿದ್ದೀವಿ. ಅಪ್ಪ, ನೀನು ಇವತ್ತು ನನಗೆ ಗೂಡ್ಸ್ ಕೊಟ್ಟಿರೋ, ನೆಕ್ಸ್ಟ್ ಮಂತಲ್ಲಿ ನಾನು ನಿನಗೆ ಅದರ ದುಡ್ಡನ್ನು ಕೊಡ್ತೀನಿ ಅಂತ ಸಾಲ ಹೇಳಿ ಸುರೇಶನ ಹತ್ರ ನಾವು ಗೂಡ್ಸ್ನ ತೊಗೊಂಬಂದಿದ್ದೀವಿ. ಗೂಡ್ಸ್ ಏನೋ ಒಳಗಡೆ ಬರ್ತಾ ಇದೆ, ಇದೇನೋ ಅಸೆಟ್ಸ್ ಏನೇನೆ, ಆಯಿತಾ? ಆದರೆ
ಸುರೇಶ್ ಅನ್ನೋನು ನಮಗೆ ಸಾಲ ಕೊಟ್ಟಿದ್ದಾನೆ. ಹೀ ಈಸ್ ದ ಗಿವರ್. ಸೊ ನಾವೇನು ಮಾಡ್ತೀವಿ, ಸುರೇಶ್ ಅನ್ನೋನ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಬಿಕಾಸ್ ಹೀ ಈಸ್ ದ ಗಿವರ್, ಅವನು ನಮಗೆ ಕೊಡ್ತಾ ಇದ್ದಾನೆ. ಹಾಗೆ ಗೂಡ್ಸನ್ನ ಏನು ಮಾಡ್ತೀವಿ, ನಾವು ಡೆಬಿಟ್ ಮಾಡ್ತೀವಿ. ಯಾಕೆ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್. ಗೂಡ್ಸ್ ಅನ್ನೋದು ಒಳಗಡೆ ಬರ್ತಾ ಇದೆ, ಅದು ಅಸೆಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ ರೂಲ್ಸನ್ನ ಅಪ್ಲೈ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಸುರೇಶ್ ಅನ್ನೋನು ಒಬ್ಬ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಪರ್ಸನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಕ್ರೆಡಿಟ್ ದ ಗಿವರ್, ಅವನು ನಮಗೆ ಕೊಡ್ತಾ ಇದ್ದಾನೆ, ಹಾಗಾಗಿ ಅವನ ಅಕೌಂಟನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಗೂಡ್ಸ್ ಸೋಲ್ಡ್ ಟು ನರೇಶ್. ಇಲ್ಲಿ 2 ವಿಷಯ ಮಾತಾಡ್ತಾ ಇದ್ದೀವಿ. ಮೊದಲನೇದು ಗೂಡ್ಸು, ಎರಡನೇದು ನರೇಶ್. ಮೊದಲನೇದು ಗೂಡ್ಸ್ ಆಗಿರೋದ್ರಿಂದ ಗೂಡ್ಸ್ ಏನಾಗ್ತಿದೆ, ಹೊರಗಡೆ ಹೋಗ್ತಾ ಇದೆ. ಗೂಡ್ಸ್ ಇಸ್ ಅನ್ ಅಸೆಟ್, ಹೊರಗಡೆ ಹೋಗ್ತಾ ಇದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ನಾವಿದನ್ನೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ನರೇಶ್ ಅನ್ನೋನು ಒಬ್ಬ ವ್ಯಕ್ತಿ, ಹಾಗಾಗಿ ಪರ್ಸನಲ್ ಅಕೌಂಟ್ ರೂಲ್ಸ್ನ ಅದಕ್ಕೆ ಅಪ್ಲೈ ಮಾಡ್ತೀವಿ. ನರೇಶ್ ಅನ್ನೋನು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ, ಹಾಗಾಗಿ ಅವನ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ನೆಕ್ಸ್ಟು ಗೂಡ್ಸ್ ಸೋಲ್ಡ್ ₹30,000 ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ದುಡ್ಡು ಕೊಟ್ಟು ಯಾರೋ ಒಬ್ಬರು ಗೂಡ್ಸನ್ನು ತೊಗೊಂಡು ಹೋಗಿದ್ದಾರೆ. ಅಕಸ್ಮಾತ್ ಆ ವ್ಯಕ್ತಿ ಹೆಸರು ಹೇಳಿದ್ದಿದ್ರೆ ಅವನು ಸಾಲ ಹೇಳಿ ತೊಗೊಂಡು ಹೋಗಿದ್ದಾನೆ ಅಂತ ಅರ್ಥ. ಈ ಪ್ರೀವಿಯಸ್ ಕೇಸಲ್ಲಿ ನೋಡಿ, ನರೇಶ್ ಅನ್ನೋನು ಸಾಲ ಹೇಳಿ ತೊಗೊಂಡು ಹೋಗಿದ್ದಾನೆ, ಹಾಗಾಗಿ ನರೇಶ್ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಗೂಡ್ಸ್ ಸೋಲ್ಡ್ ₹30,000, ಇದರಲ್ಲಿ ನಾವು ಅವನು ಕ್ಯಾಶ್ ಕೊಟ್ಟು ತೊಗೊಂಡು ಹೋಗಿದ್ದಾನೆ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ 2 ವಿಷಯಗಳನ್ನ ನಾವು ಡಿಸ್ಕಸ್ ಮಾಡೋದು ಯಾವುದು ಅಂದರೆ, ಮೊದಲನೇದು ಗೂಡ್ಸು, ಎರಡನೇದು ಕ್ಯಾಶ್. ಗೂಡ್ಸ್ ಏನಾಗ್ತಾ ಇದೆ, ಸೇಲ್ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವಿದನ್ನು ಕ್ರೆಡಿಟ್ ಮಾಡ್ತೀವಿ. ಕ್ಯಾಶ್ ಅನ್ನೋದೇನಾಗ್ತಾ ಇದೆ, ಒಳಗಡೆ ಬರ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್. ಇದು 2 ಅಸೆಟ್ ಆಗಿರೋದ್ರಿಂದ ಇದು 2ಕ್ಕೂ ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ನೆಕ್ಸ್ಟು ಫರ್ನಿಚರ್ ಪರ್ಚೇಸ್ಡ್ ₹35,000. ಬಿಸ್ನೆಸ್ಗೆ ನಾವು ಫರ್ನಿಚರ್ ತರ್ತಾ ಇದ್ದೀವಿ, ಫರ್ನಿಚರ್ ಒಳಗಡೆ ಬರ್ತಾ ಇದೆ, ಇದು ಒಂದು ಅಸೆಟ್ಟು, ಹಾಗಾಗಿ ಇದಕ್ಕೆ ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ರಿಯಲ್ ಅಕೌಂಟ್ ರೂಲ್ಸಲ್ಲಿ ಏನು ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಬಿಸ್ನೆಸ್ ಒಳಗೆ ಏನು ಬರುತ್ತೆ ಅದನ್ನು ಡೆಬಿಟ್ ಮಾಡಿ ಅಂತ ಹೇಳ್ತಾರೆ. ಫರ್ನಿಚರ್ ಪರ್ಚೇಸ್ಡ್ ₹35,000. ಇಲ್ಲಿ ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರಾದರೂ ವ್ಯಕ್ತಿ ಹೆಸರು ಹೇಳ್ತಾ ಇದ್ದಾರಾ, ಇಲ್ಲ. ಫರ್ನಿಚರ್ ಪರ್ಚೇಸ್ಡ್ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಅದರ ಅರ್ಥ ನಾವು ಕ್ಯಾಶ್ ಕೊಟ್ಟು ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ ಅಂತ. ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಕ್ಯಾಶು ಸಹ ಅಸೆಟ್ಟು, ಹಾಗಾಗಿ ಅದಕ್ಕೆ ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ, ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು ವೆಹಿಕಲ್ ಸೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ವೆಹಿಕಲ್ ಸೇಲ್ ಆಗಿದೆ ಅಂದರೆ ಇಲ್ಲಿ ಅಸ್ಯೂಮ್ ಮಾಡಬೇಕಾಗಿರೋ ವಿಷಯ ಏನು, ಯಾರಾದರೂ ಹೆಸರು ಹೇಳಿದಾರಾ, ಇಲ್ಲ. ಆದರೆ ವೆಹಿಕಲ್ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ದುಡ್ಡು ಇಸ್ಕೊಂಡು ವೆಹಿಕಲ್ ಸೇಲ್ ಆಗಿದೆ ಅಂತ ಅಸ್ಯೂಮ್ ಮಾಡಬೇಕು. ಸೊ ಇಲ್ಲಿ ಯಾವ 2 ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಮೊದಲನೇದು ಕ್ಯಾಶ್ ಬಗ್ಗೆ ಮಾತಾಡ್ತೀವಿ, ಎರಡನೇದು ವೆಹಿಕಲ್ ಬಗ್ಗೆ ಮಾತಾಡ್ತೀವಿ. ಕ್ಯಾಶ್ ಏನಾಗ್ತಾ ಇದೆ, ಒಳಗಡೆ ಬರ್ತಾ ಇದೆ. ವೆಹಿಕಲ್ ಹೊರಗಡೆ ಹೋಗ್ತಾ ಇದೆ, ವೆಹಿಕಲ್ನ ಸೇಲ್ ಮಾಡಿದ್ದೀವಿ, ಹಾಗಾಗಿ ಅದು ಹೊರಗಡೆ ಹೋಗ್ತಾ ಇದೆ. ಕ್ಯಾಶು ಅದ್ರ ಬದಲಾಗಿ ಒಳಗಡೆ ಬರ್ತಾ ಇದೆ. ಇದು 2 ಅಸೆಟ್ಸ್ ಆಗಿರೋದ್ರಿಂದ ಇದು 2ಕ್ಕೂ ನಾವು ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ವಾಟ್ ಈಸ್ ಕಮಿಂಗ್ ಇನ್, ಕ್ಯಾಶ್ ಇಸ್ ಕಮಿಂಗ್ ಇನ್. ಸೊ ಹಾಗಾಗಿ ನಾವು ಕ್ಯಾಶನ್ನು ಡೆಬಿಟ್ ಮಾಡ್ತೀವಿ. ಕ್ರೆಡಿಟ್ ವಾಟ್ ಗೋಸ್ ಔಟ್. ವೆಹಿಕಲ್ ಇಸ್ ಗೋಯಿಂಗ್ ಔಟ್, ಹಾಗಾಗಿ ಇದನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು ಸ್ಯಾಲರಿ ಪೇಯ್ಡ್ ₹30,000. ಇಲ್ಲಿ 30,000ದಷ್ಟು ಸ್ಯಾಲರಿ ಪೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ 2 ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀವಿ, ಮೊದಲನೇದು ಕ್ಯಾಶು, ಎರಡನೇದು ಸ್ಯಾಲರಿ. ಕ್ಯಾಶ್ ಏನಾಗ್ತಿದೆ, ಇಲ್ಲಿ ಹೊರಗಡೆ ಹೋಗ್ತಾ ಇದೆ. ಕ್ಯಾಶ್ ಅಸೆಟ್ ಆಗಿರೋದ್ರಿಂದ ಅದಕ್ಕೆ ನಾವು ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಕ್ರೆಡಿಟ್ ವಾಟ್ ಗೋಸ್ ಔಟ್. ಹೊರಗಡೆ ಹೋಗ್ತಾ ಇದೆ ನಮ್ಮ ಬಿಸ್ನೆಸ್ಸಿಂದ, ಹಾಗಾಗಿ ಇದನ್ನು ಕ್ರೆಡಿಟ್ ಮಾಡ್ತೀವಿ. ಸ್ಯಾಲರಿ ಏನು, ಅದು ಅಸೆಟ್ಟಾ, ಅಲ್ಲ. ಅದು ಒಬ್ಬ ವ್ಯಕ್ತಿನ, ಅದು ಅಲ್ಲ. ಅದು ಒಂದು ಎಕ್ಸ್ಪೆನ್ಸ್, ನಮ್ಮ ಕಂಪನಿಗೆ ಇರುವಂತಹ ಖರ್ಚು, ಹಾಗಾಗಿ ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್. ಇಲ್ಲಿ ದುಡ್ಡು ಒಳಗಡೆ ಬರ್ತಾ ಇದೆ. ಏನಾಗಿ ಬರ್ತಾ ಇದೆ, ಕ್ಯಾಶ್ ಆಗಿ ಬರ್ತಾ ಇದೆ. ಯಾವುದಕ್ಕೆ ನಮಗೆ ಕ್ಯಾಶ್ ಕೊಡ್ತಾ ಇದ್ದಾರೆ,
ನಾವು ಯಾರಿಗೋ ಸಾಲ ಕೊಟ್ಟಿದ್ವಿ, ಅವ್ರು ನಮಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇದು ಏನು? ನಮಗೆ ಇನ್ಕಮ್, ನಮಗೆ ಆದಾಯ. ಹಾಗಾಗಿ ನಾವು ಇದಕ್ಕೆ ನಾಮಿನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಈಗ ಫಸ್ಟು ಕ್ಯಾಶ್ ಏನಾಗ್ತಾ ಇದೆ? ಒಳಗಡೆ ಬರ್ತಾ ಇದೆ. ಇದು ಅಸೆಟ್ ಆಗಿರೋದ್ರಿಂದ ಡೆಬಿಟ್ ವಾಟ್ ಕಮ್ಸ್ ಇನ್, ಇದನ್ನು ನಾವು ಡೆಬಿಟ್ ಮಾಡ್ತೀವಿ. ಇಂಟ್ರೆಸ್ಟ್ ರಿಸೀವ್ಡ್, ಇಲ್ಲಿ ಇಂಟ್ರೆಸ್ಟು ಬರ್ತಾ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ? ಇಂಟ್ರೆಸ್ಟ್ ಅಕೌಂಟ್, ಇದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಈಗ ನಾವು ಡಿವೈಡ್ ಮಾಡಿದ್ದಾಯಿತು. ಇದನ್ನು ಜರ್ನಲ್ ಎಂಟ್ರಿನಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಅಜಿತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ 1 lakh rupees ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಆವಾಗಲೇ ನಾವು ಫಾರ್ಮ್ಯಾಟ್ ಡಿಸ್ಕಸ್ ಮಾಡಿದ್ವಿ, ಹೌದಾ? ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XYZ ಕಂಪನಿ. ನಾನು XYZ ಕಂಪನಿ, ನಾನು XYZ ಕಂಪನಿ, XYZ ಕಂಪನಿ ಆಗಿ ನಾನು ಯೋಚನೆ ಮಾಡಬೇಕು. ಓಕೆ, ಸೊ ಇವಾಗ ಇಲ್ಲಿ ಡೇಟು, ಇಲ್ಲಿ ಪರ್ಟಿಕ್ಯುಲರ್ಸು, ಇಲ್ಲಿ ಲೆಡ್ಜರ್ ಫೋಲಿಯೋ, ಇಲ್ಲಿ ಡೆಬಿಟ್ ಅಮೌಂಟು, ಇಲ್ಲಿ ಕ್ರೆಡಿಟ್ ಅಮೌಂಟ್. ಓಕೆನಾ? ಅಜಿತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ 1 lakh rupees ಅಂತ ಹೇಳ್ತಾರೆ. ಇಲ್ಲಿ ಡೇಟ್ ಏನು ಮೆನ್ಷನ್ ಮಾಡದೇ ಇರುವ ಕಾರಣ ಈ ಕಾಲಮನ್ನು ಈ ಪ್ರಾಬ್ಲಮ್ನಲ್ಲಿ ನಾವು ಹಾಗೆ ಬಿಡ್ತೀವಿ. ಯೂಶ್ವಲಿ ಡೇಟ್ನ ಅವರು ಮೆನ್ಷನ್ ಮಾಡಿದರೆ ನೀವು ಆ ಡೇಟನ್ನು ಇಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಸೊ ಈಗ ತಕ್ಷಣಕ್ಕೆ ನಾನಿಲ್ಲಿ ಸೀರಿಯಲ್ ನಂಬರ್ ಹಾಕಿರ್ತೀನಿ. ಅಜಿತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ 1 lakh rupees ಅಂತ ಹೇಳ್ತಾರೆ. ನಾವು ಮುಂಚೆ ಡಿಸ್ಕಸ್ ಮಾಡಿದ ಹಾಗೆ ಏನು ಬಂದಿದೆ ಇಲ್ಲಿ? ಕ್ಯಾಶ್ ಬಂದಿದೆ. ಕ್ಯಾಶ್ ಅಕೌಂಟ್, ಕ್ಯಾಶನ್ನು ನಾವು ಕೌಂಟ್ ಮಾಡ್ತಾ ಇದ್ದೀವಿ, ಅಕೌಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ಯಾಶ್ ಅಕೌಂಟ್. ಇಲ್ಲಿ ಡೆಟಾರ್ ಅಂತ ಬರಿಬೇಕು, ಯಾಕೆಂದರೆ ಕ್ಯಾಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿಯಷ್ಟು ನಾವು ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲೈನ್ನಲ್ಲಿ 1 ಫಿಂಗರ್ ಗ್ಯಾಪ್ ಬಿಟ್ಟು ಟು ಕ್ಯಾಪಿಟಲ್ ಅಕೌಂಟ್, ಕ್ರೆಡಿಟ್ಟು 1 ಲಕ್ಷ ರೂಪಾಯಿಗಳು. ಇದು ಎರಡು ಯಾವಾಗಲೂ ಟೋಟಲ್ ಸೇಮ್ ಇರಬೇಕು. ಹಾಗಾಗಿ 1 ಲಕ್ಷ ಇಲ್ಲಿ ಬರಿತಾ ಇದ್ದೀವಿ, 1 ಲಕ್ಷ ಇಲ್ಲೂ ಬರಿತಾ ಇದ್ದೀವಿ. ನೆಕ್ಸ್ಟು ನರೇಷನ್ ಬರಿಬೇಕು. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೆಕೆಂಡ್ ಒನ್, ಪೇಡ್ ಟು ಬ್ಯಾಂಕ್ 75,000 rupees. ಇಲ್ಲಿ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡೆಬಿಟ್ 75,000 rupees ಟು 1 ಫಿಂಗರ್ ಗ್ಯಾಪ್ ಬಿಡಿ, ಟು ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ ಅದನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ, 75,000 ರೂಪಾಯಿ. ಬೀಯಿಂಗ್ ಕ್ಯಾಶ್ ಪೇಯ್ಡ್ ಟು ಬ್ಯಾಂಕ್. ಏನು ನಡೀತು ಈ ಟ್ರಾನ್ಸಾಕ್ಷನ್ನಲ್ಲಿ ಅನ್ನೋದನ್ನು ಈ ನರೇಷನ್ನಲ್ಲಿ ನಾವು ಬರಿತೀವಿ. ಆ್ಯಂಡ್ ಈ ನರೇಷನನ್ನು ಶುರು ಮಾಡೋದು ಯಾವತ್ತಿದ್ರೂ ಬೀಯಿಂಗ್ ಅನ್ನೋದ್ರಿಂದ ಶುರು ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇಲ್ಲಿ ಗೂಡ್ಸ್ ಒಳಗಡೆ ಬರ್ತಾ ಇದೆ, ಹಾಗಾಗಿ ನಾವು ಅದನ್ನು ಡೆಬಿಟ್ ಮಾಡ್ತೀವಿ. ಎಷ್ಟು? 25,000 ರೂಪಾಯಿಯಷ್ಟು. ಟು 1 ಫಿಂಗರ್ ಗ್ಯಾಪ್ ಬಿಡಿ, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತಿರೋದ್ರಿಂದ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ, 25,000 ರೂಪಾಯಿಯಷ್ಟು. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಓಕೆನಾ? ನೆಕ್ಸ್ಟು ಫೋರ್ತ್ ಒನ್, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುರೇಶ್. ಸಾಲ ಹೇಳಿ ಸುರೇಶ್ ಅನ್ನೋನಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಗೂಡ್ಸ್ ಒಳಗಡೆ ಬರ್ತಾ ಇದೆ, ಅದಕ್ಕೆ ಅದನ್ನು ಡೆಬಿಟ್ ಮಾಡ್ತೀವಿ. ಎಷ್ಟು? 30,000 ರೂಪಾಯಿಯಷ್ಟು. ಇದನ್ನು ಕೊಟ್ಟಿರೋದು ಯಾರು? ಸುರೇಶ್ ಅನ್ನೋನು. ಹಾಗಾಗಿ ಅವನ ಪರ್ಸನಲ್ ಅಕೌಂಟ್ ಆಗುತ್ತೆ. ಹಾಗಾಗಿ ಅವನ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಸುರೇಶ್. ನೆಕ್ಸ್ಟ್, ಗೂಡ್ಸ್ ಸೋಲ್ಡ್ ಟು ನರೇಶ್ ₹60,000. ಇಲ್ಲಿ ನಾವು ಗೂಡ್ಸ್ನ ಸೇಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ನರೇಶ್ ಅನ್ನೋನು ನಮಗೆ ಸಾಲ ಹೇಳಿದ್ದಾನೆ, ಅವನು ರಿಸೀವ್ ಮಾಡ್ತಾ ಇದ್ದಾನೆ. ನರೇಶ್ ಅಕೌಂಟ್ ಡೆಟಾರ್ 60,000 rupees ಟು 1 ಫಿಂಗರ್ ಗ್ಯಾಪ್ ಬಿಡಿ, ಟು ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡಿ ಏನು ಹೋಗ್ತಾ ಇದೆ ಹೊರಗಡೆ? ಗೂಡ್ಸ್ ಅಕೌಂಟ್. ಎಷ್ಟು ಹೋಗ್ತಾ ಇದೆ?
60,000 ರೂಪಾಯಿಯಷ್ಟು ಹೋಗ್ತಾ ಇದೆ. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ನರೇಶ್ ಆನ್ ಕ್ರೆಡಿಟ್. ನೆಕ್ಸ್ಟು ಗೂಡ್ಸ್ ಸೋಲ್ಡ್ ₹30,000. ಇಲ್ಲಿ ಏನಾಗ್ತಿದೆ, ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು, 30,000 ರೂಪಾಯಿಯಷ್ಟು. ಟು ಏನು ಹೋಗ್ತಾ ಇದೆ ಹೊರಗೆ, ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ. ಗೂಡ್ಸ್ ಅಕೌಂಟ್ ಅದು ಸಹ 30,000 ರೂಪೀಸ್. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. 7th one, ಫರ್ನಿಚರ್ ಪರ್ಚೇಸ್ಡ್. ಇಲ್ಲಿ 2 ವಿಷಯ ಯಾವ್ದು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫರ್ನಿಚರ್ ಅಕೌಂಟ್, ಫರ್ನಿಚರ್ ಒಳಗಡೆ ಬರ್ತಾ ಇದೆ, ಹಾಗಾಗಿ ಅದನ್ನು ಡೆಬಿಟ್ ಮಾಡ್ತಾ ಇದ್ದೀವಿ. 35,000 ರೂಪೀಸ್ ಅಷ್ಟು. ಟು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತಿರೋದ್ರಿಂದ ಕ್ಯಾಶ್ ಅಕೌಂಟ್ 35,000 ರೂಪೀಸ್. ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್. ನೆಕ್ಸ್ಟು ವೆಹಿಕಲ್ ಸೋಲ್ಡ್. ವೆಹಿಕಲ್ ಹೊರಗಡೆ ಹೋಗ್ತಾ ಇದೆ, ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು, 60,000 ರೂಪಾಯಿಯಷ್ಟು. ಟು ವೆಹಿಕಲ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ, 60,000 ರೂಪಾಯಿಯಷ್ಟು. ಬೀಯಿಂಗ್ ವೆಹಿಕಲ್ ಸೋಲ್ಡ್. ನೆಕ್ಸ್ಟು ಸ್ಯಾಲರಿ ಪೇಯ್ಡ್ ₹30,000 ರೂಪೀಸ್. ದುಡ್ಡು ಹೊರಗಡೆ ಹೋಗ್ತಾ ಇದೆ, ಸ್ಯಾಲರಿ ಅಕೌಂಟು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಅದನ್ನು ನಾವು ಡೆಬಿಟ್ ಮಾಡ್ತಾ ಇದ್ದೀವಿ. ಸೊ ಸ್ಯಾಲರಿ ಅಕೌಂಟ್ ಡೆಟಾರ್ ಎಷ್ಟು, 30,000 ರೂಪಾಯಿಯಷ್ಟು. ಟು ಒಂದು ಫಿಂಗರ್ ಗ್ಯಾಪ್ ಬಿಟ್ಟು 2 ಇಂದ ಶುರು ಮಾಡಿ. ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಅದನ್ನು ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ಸ್ಯಾಲರಿ ಪೇಯ್ಡ್. ಲಾಸ್ಟ್ ಒನ್, ಇಂಟ್ರೆಸ್ಟ್ ರಿಸೀವ್ಡ್. ನಾವು ಕೊಟ್ಟಿರುವ ಸಾಲಕ್ಕೆ ಇಂಟ್ರೆಸ್ಟ್ ಒಳಗಡೆ ಬರ್ತಾ ಇದೆ, ಆದಾಯ ಆಗಿ ಬರ್ತಾ ಇದೆ, ಅದು ಇನ್ಕಮ್ಮು. ಹಾಗಾಗಿ ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು, 10,000 ರೂಪಾಯಿಯಷ್ಟು. ಟು ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್ 10,000 ರೂಪಾಯಿಯಷ್ಟು. ಬೀಯಿಂಗ್ ಇಂಟ್ರೆಸ್ಟ್ ರಿಸೀವ್ಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇದು ಸ್ಟಾರ್ಟಿಂಗು, ಇದು ಬೇಸಿಕ್ಸು. ಇದನ್ನು ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಜೊತೆಗೆ ನಾನು ಮುಂದಿನ ಸೆಷನ್ಗಳಲ್ಲಿ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.